ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಸುರಿದು ಮಹಾ ದುರಂತವೊಂದು ಸಂಭವಿಸಿರುವಂತದ್ದು. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಗೋಡೆ ಕುಸಿದು 7 ಮಂದಿ ಸಾವನ್ನಪ್ಪಿರುವಂತಹ ದುರಂತ ನಡೆದಿದೆ. ಸದ್ಯ ನಾನೀಗ ಅದೇ ಜಾಗದಲ್ಲಿದ್ದೀನಿ, ಅಂದ್ರೆ ಕಾಂಪೌಂಡ್ ಗೋಡೆ ಕುಸಿತ ಆದಂತಹ ಜಾಗದಲ್ಲೇ ಇದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಬಹುದು. ಅಂದ್ರೆ ಒಂದ್ ರೀತಿಯಲ್ಲಿ ಈ ಗೋಡೆ ಕಂಪ್ಲೀಟ್ ಆಗಿ ಶಿಥಿಲಾವಸ್ಥೆಗೊಂಡಿತ್ತು. ಅಂದ್ರೆ ಒಂದು ಭಾಗದಲ್ಲಿ ಕಂಪ್ಲೀಟ್ ಮಣ್ಣಿನಿಂದ ಕೂಡಿದ್ರೆ ಮತ್ತೊಂದು ಭಾಗದಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡ್ತಾ ಇದ್ರು. ಅಂದ್ರೆ ಗೋಡೆ ಕೆಳಗಡೆ ತಮ್ಮ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಅದೇ ಗೋಡೆ ಅದೇ ಫುಟ್ಪಾತ್ ವ್ಯಾಪಾರಿಗಳ ಮೇಲೆ ಬಿದ್ದಿದ್ದು 7 ಮಂದಿ ಸಾವನ್ನಪ್ಪಿದ್ರೆ ಇನ್ನುಳಿದಂತೆ 6 ಮಂದಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿನ ಪ್ರಾಥಮಿಕ ಮಾಹಿತಿಯನ್ನ ನೋಡ್ತಾ ಹೋದ್ರೆ ಗೋಡೆ ಕುಸಿತಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮೇಲ್ನೋಟಕ್ಕೆ ಕಾಣುವಂತದ್ದು ಒಂದು ಕಡೆ ಮಣ್ಣನ್ನ ಹಾಕಲಾಗಿತ್ತು. ಆ ಮಣ್ಣಿನ ಒಂದು ಲೆವೆಲ್ಗೆ ಗೋಡೆಯನ್ನ ಬಿಲ್ಡ್ ಮಾಡಲಾಗಿರುತ್ತೆ. ಅಂದ್ರೆ ಒಂದ್ ರೀತಿ ಹಿಂಭಾಗದಲ್ಲಿ ಆ ಗೋಡೆಯ ಹಿಂಭಾಗದಲ್ಲಿ ಗ್ರೌಂಡ್ ನಿರ್ಮಾಣ ಮಾಡಲಾಗಿದೆ. ಅಂದ್ರೆ ಕ್ರಿಕೆಟ್ ಆಡ್ಲಿಕ್ಕೆ ನೆಟ್ ಅನ್ನ ಹಾಕೊಂಡು ಆ ಒಂದು ಗ್ರೌಂಡಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂದ್ರೆ ಒಂದ್ ರೀತಿಯಲ್ಲಿ ಇಲ್ಲಿ ಗ್ರೌಂಡ್ ಅಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರು. ಈ ಗ್ರೌಂಡ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಅದೇ ಒಂದು ಮಣ್ಣಿನ ಲೆವೆಲ್ಗೆ ಈ ಒಂದು ಗೋಡೆಯನ್ನ ಕಟ್ಟಲಾಗಿತ್ತು. ಅಂದ್ರೆ ಒಂದ್ ರೀತಿ ಇದು ಕಾಂಪೌಂಡ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಆ ಒಂದು ಮಣ್ಣಿನ ಲೆವೆಲ್ಗೆ ಗೋಡೆಯನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಈಗ ಆಲ್ರೆಡಿ ಅದು ಶಿಥಿಲಾವಸ್ಥೆಗೊಂಡಿತ್ತು. ಒಂದು ಭಾಗ ಮತ್ತೊಂದು ಭಾಗದಲ್ಲಿ ಆ ಮಣ್ಣು ಪ್ರೆಷರ್ ಅನ್ನ ಕೊಡ್ತಾ ಇತ್ತು. ಒಂದು ಭಾಗದಿಂದ ಆ ಮಣ್ಣಿನ ಪ್ರೆಷರ್ಗೂ ಕೂಡ ಮಳೆ ಬಂದಂತ ಸಂದರ್ಭದಲ್ಲಿ ಗೋಡೆ ಏಕಾಏಕಿ ಬಿದ್ದಿರುವಂತದ್ದು. ಅಂದ್ರೆ ಭಾಗಶಃ ಅಧಿಕಾರಿಗಳು ತೆರವನ್ನ ಮಾಡಿದ್ದಾರೆ. ಮತ್ತಷ್ಟು ತೆರವು ಮಾಡೋದಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಫುಟ್ಪಾತ್ ವ್ಯಾಪಾರಿಗಳು ಬಳಸ್ತಾ ಇದ್ದಂತ ಕುರ್ಚಿ ಆಗಿರ್ಬೋದು, ಅಂದ್ರೆ ಅವರು ಮಾರಾಟಕ್ಕೆ ತಂದಿದ್ದಂತ ಹೊಸ ವಸ್ತುಗಳಾಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅವರು ಧರಿಸಿದಂತ ಚಪ್ಪಲಿಗಳಾಗಿರ್ಬೋದು, ಈಗ ಮಣ್ಣಲ್ಲಿ ಮಣ್ಣಾಗಿರುವಂತದ್ದು. ಅಂದ್ರೆ ಒಂದ್ ರೀತಿಯಲ್ಲಿ ನೋಡ್ಲಿಕ್ಕೆ ಬೇಜಾರಾಗತ್ತೆ. ನಿನ್ನೆ ಇದೇ ಜಾಗದಲ್ಲಿ ಖುಷಿಯಾಗಿ ವ್ಯಾಪಾರವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಈ ಒಂದು ಕಂಪ್ಲೀಟ್ ಸ್ಥಿತಿ ಬದಲಾಗಿದೆ, ಚಿತ್ರಣವೇ ಬದಲಾಗಿದೆ. ಅಂದ್ರೆ ಮಣ್ಣು ಕೂಡ ಲೂಸ್ ಆಗಿರುವಂತದ್ದು, ಪ್ರೆಷರ್ಗೆ ಮಣ್ಣಿನ ಗೋಡೆ ಬಿದ್ದು ಈ ದುರಂತ ಸಂಭವಿಸಿರುವಂತದ್ದು. ಅಂದ್ರೆ ಈ ಬಗ್ಗೆ ಅಧಿಕಾರಿಗಳಿಗೆ ಮುಂಚೆನೆ ಮಾಹಿತಿ ಇದ್ರೂ ಕೂಡ ಇದು ಅಧಿಕಾರಿಗಳ ನಿರ್ಲಕ್ಷ್ಯನ ತನಿಖೆ ಮೂಲಕ ಗೊತ್ತಾಗಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಅಭಿರಾಜ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.